ಎಷ್ಟೊಂದು ಬಿಸಿಲು. ಹೌದು, ಮತ್ತೆ ಸಮ್ಮರ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅಬ್ಬಾ, ಈ ಬಿಸಿಲು ಕಾಯ್ದು ಅಂದ್ರೆ ದೊಡ್ಡ ಪನಿಷ್ಮೆಂಟ್ ಕಂಡ್ರು. ಈ ಶಾರದಾ ಟಾಯ್ಲೆಟ್ಗೆ ಅಂತ ಹೋಗಿ 5 ನಿಮಿಷ ಆಯ್ತು, ಇಷ್ಟೊತ್ತಾರು ಬರ್ಲಿಲ್ವಲ್ಲ. ಈ ಹುಡ್ಗಿರೇ ಹೀಗೆ ಮರ ಹುಡ್ಕೋದ್ರಲ್ಲೇ ಗಂಟೆಗಟ್ಲೆ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಇನ್ನೇನು ನಿಮ್ ತರ ರಸ್ತೆ ಪಕ್ಕದಲ್ಲಿ ನಿಂತ್ಕೊಳಕ್ ಆಗತ್ತಾ? ಹೋಗ್ಲಿ ಬಿಡೆ, ಏನ್ರ ಇದ್ ನಿಮ್ ಕೋಳಿ ಜಗಳ? ನನ್ಗಂತೂ ಸಖತ್ ತಯಾರಿಕೆ ಆಗ್ತಾ ಇದೆ. ಅಲ್ಲಿ ಯಾವ್ದಾರು ಹೋಟ್ಲಲ್ಲಿ ನೀರ್ ಕುಟ್ಕೊಂಡ್ ಬಾ ಹೋಗು. ಇಲ್ಲೆಲ್ಲೂ ಯಾವ್ದು ಹೋಟ್ಲ್ ಇಲ್ವಲ್ಲ ಕಣೆ, ಏನ್ ಮಾಡೋದು? ಅಲ್ಲಿ ಯಾವ್ದಾದ್ರು ಮನೆ ನೀರ್ ಕೇಳು, ಕೊಡ್ತಾರೆ. ಅಯ್ಯೋ ಬೇಡಪ್ಪ, ಅವ್ರ ಎಂತಿಂತ ನೀರ್ ಕೊಡ್ತಾರೋ ಏನೋ. ಏನ್ರೋ ಇದು ನಿಮ್ದು? ಆ ಕಿಡ್ನಾಪರ್ಸ್ ನ ಹುಡ್ಕೋಣ ಅಂತ ಹೊರಟ್ರೆ ನೀವ್ ನೀರಿನ ಬಗ್ಗೆ ಪುರಾಣ ಮಾತಾಡ್ತಿದ್ದೀರಲ್ಲ. ನಿನ್ ಕಿಡ್ನಾಪರ್ಸ್ ಅಂದಿದ್ ಕೂಡ್ಲೆ ನನಗೆ ಹೆದರಿಕೆ ಆಗ್ತಿದೆ ಕಣೆ. ಅರೆ, ಕಿಡ್ನಾಪರ್ಸ್ ಅಂದ್ರೆ ಹೆದರಿಕೆನಾ? ಯಾಕೆ? ಅವನು ಕಿಡ್ನಾಪ್ ಆಗ್ತೀನಿ ಅಂತಿರ್ಬೇಕು. ಅಲ್ಲ, ಆಗ್ಲೇ ಹೋದ್ ನಮ್ ಶಾರದಾ ಇಷ್ಟಾದ್ರೂ ಬರ್ಲಿಲ್ವಲ್ಲ. ಹೋಗಿ ನೀನೇ ನೋಡ್ಕೋಬಾರಿ ಎಲ್ಲಿದ್ದಾಳೆ ಅಂತ. ನಾನೊಬ್ಳೆ ಅಂತೂ ಹೋಗಲ್ಲಪ್ಪ. ಸೌಮ್ಯ, ನೀನ್ ಅವನ್ ಜೊತೆ ಹೋಗೆ. ಸರಿ ಕಣ್ರೋ, ಈಗ್ಲೇ ಅವಳನ್ನ ಕರ್ಕೊಂಡ್ ಬರ್ತೀವಿ. ನಡಿಯೋ, ಅಲ್ಲಿ ನೆಳ್ಳಲ್ಲಿ ಕುಂತ್ಕೊಳ್ಳೋಣ. ಈಗ ಬರ್ತಾರಿರೋ. ಆ ಕಿಡ್ನಾಪರ್ಸ್ ನನ್ ಕೈಗೆ ಸಿಗ್ಬೇಕು. ಅವ್ರನ್ನ ಏನೋ ಮಾಡ್ತೀಯಾ? ಡಿಶಮ್ ಸಾಕ್ ನಿನ್ ಕರಾಟೆ ಕಲ್ತಿರ್ಬೋದು, ಆದ್ರೆ ಆ ಕಳ್ಳು ನಿನ್ಗಿಂತ ಏನ್ ಕಡಿಮೆ ಇರಲ್ಲ. ಕಿರಣ್ ಬೇಬಿ, ಬೇಗ ಬಂದ್ರೆ ಇಲ್ಲಿ. ಏನೋ ಅದು ಸೌಮ್ಯ ಕೂಗ್ತಿದ್ದಾಳಲ್ಲ, ಬಹುಶಃ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ನಡೀರಿ, ಬೇಗ ಹೋಗೋಣ. ಬೇಗ. ಕುಂಕುಮ್, ಹೇಳ, ಏನಾಯ್ತು? ಯಾಕಂಗ್ ಕಿರುಚ್ಕೊಂಡೆ? ಗೋವಿಂದ, ಅದು ಶಾರದಾ. ಶಾರದಾ? ಏನೇ ಅದು ಶಾರದಾ? ಶಾರದಾ ಎಲ್ಲಿ? ಅದೇ ಕಣ ನಮ್ಗೆ ಗಾಬರಿ ಆಗ್ತಾ ಇರೋದು. ಶಾರದಾ ಇಲ್ಲೇ ಬಂದಿದ್ದು, ನೋಡಿದ್ರೆ ಈಗ ನಾಪತ್ತೆ ಆಗಿದ್ದಾಳೆ. ನಾಪತ್ತೆ ಆಗಿದ್ದಾಳೆ? ಏನ್ ಹಾಗಂದ್ರೆ ಇಲ್ಲೇ ಎಲ್ಲೋ ಇರ್ಬೇಕು. ಓ, ಕಚ್ಚಿ ಬೀಳಿಸ್ಕೊಂಡು ಹೋಗಿದ್ದಾಳಲ್ಲ. ಆಗಲ್ವೋ, ಅವಳು ಬರೀ ಖರ್ಚು ಬೀಳಿಸ್ಕೊಂಡು ಹೋಗಿಲ್ಲ, ಅವಳನ್ನ ಯಾರೋ ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾರೆ. ಅವಳ ವಾಚ್ ಕೂಡ ಅಲ್ಲೇ ಬಿದ್ದಿದೆ. ಓ ಮೈ ಗಾಡ್, ಹೌದಲ್ಲ? ಆ ಹುಲ್ಲು ಸರಿಯಾಗಿ ನೋಡಿ. ಗುರು, ನೀನೀಗ ಮಾಡಿದ್ರೆ ನಾನು ಒಪ್ಪೋದಿಲ್ಲ. ಏನ್ ಒಪ್ಪೋದಿಲ್ಲಯ್ಯ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಮಾತು ಹೇಳ್ತೀನಿ ಅಷ್ಟೇ. ಬಾಸ್ ಕೇಳ್ತೀಯ? ಹೇಳ್ಕೋ ಹೋಗಯ್ಯ. ಏನಂತ ಹೇಳ್ತೀಯ? ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದು ನಾನೇ. ಆದ್ರೆ ಪೀಟರ್ ನನಗೆ ಕೊಡೋ ದುಡ್ಡಲ್ಲಿ ತುಂಬಾ ಕಮ್ಮಿ ಕೊಡ್ತಾನೆ ಅಂತ. ಅಂದ್ರೆ ನಮ್ ಶಾರದನ್ನ ಇವರೇ ಕಿಡ್ನಾಪ್ ಮಾಡಿ ಸಾಕ್ಸಿದ್ದಾರೆ. ನೋಡೋ, ಸುಮ್ಮನೆ ತಮಾಷೆ ಮಾಡ್ಬೇಡ. ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಓಹೋ, ಹಾಗಾದ್ರೆ ನೀನು ಬಾಸ್ ಹೇಳಲ್ಲ ಅಂತ ಆಯ್ತು. ಭವಿಷ್ಯ ಪೊಲೀಸ್ಗೆ ಹೇಳ್ಬೋದು. ನಾವು ಆ ಹುಡುಗಿನ ಕದ್ದು ಪಾಲಿಸ್ನಲ್ಲಿ ಸಾಕಿದ್ವಲ್ಲ, ಆ ವಿಷಯ. ಸುಮ್ಮನೆ ಗುರು, ನಮ್ಮ ವಿಷಯನೆಲ್ಲ ನೀನೇ ಹೇಳ್ಸಿದ್ಯಾ? ಅದಕ್ಕೆ ಹೇಳಿದ್ದು ಮುಚ್ಕೊಂಡಿರು ಅಂತ. ಆಯ್ತಪ್ಪ. ಈ ದಾಂಡಿಗ್ರೆ ಕಣ ನಮ್ ಶಾರದನ್ ಕಿಡ್ನಾಪ್ ಮಾಡಿರೋದು. ಏನೋ ಮಾಡೋದೀಗ? ಬೇಗ ರಮ್ಯಾ ಆಂಟಿಗೆ ಫೋನ್ ಮಾಡ್ಬೇಕು. ಹೌದೌದು, ವಿಜಯ್ ಅಂಕಲ್ಗೂ ಫೋನ್ ಮಾಡೋಣ. ನೀವ್ ಫೋನ್ ಮಾಡೋದ್ರೊಳಗೆ ಅವ್ರು ತಪ್ಪಿಸ್ಕೊಂತಾರೆ. ಹಾಗಂತ ನಾವೇನ್ ಮಾಡಕ್ಕಾಗುತ್ತೆ? ನಾವು ಪುಟಾಣಿ ಪರ್ಸ್ ಮಕ್ಳು ಅನ್ನೋದು ನೆನ್ಪಿರ್ಲಿ. ಹಾಗಾದ್ರೆ ನಾವೇ ಅವ್ರನ್ನ? ಹೌದು, ನಾನು ಈಗ್ಲೇ ಹೋಗ ಅವ್ರನ್ನ. ಬೇಡ, ಅವ್ರು ಡೇಂಜರಸ್. ಅಯ್ಯೋ ಬಿಡ, ನನ್ ಕರಾಟೆ ಇನ್ಯಾವತ್ತು ಉಪಯೋಗ ಕೊಡ್ಬೇಕು. ಹೇಳಿದ್ನಲ್ಲ, ಮುಚ್ಕೊಂಡಿರೋ. ಯಾರ ನೀನು? ಪಾಪ ದಾರಿ ತಪ್ಪಿ ಬಂದಿರ್ಬೇಕು ಅಂತ. ನಮ್ ಗೋಲ್ಡನ್ ದಾರಿ ತೋರ್ಸಲ್ವಾ? ಸುಮ್ಮನೆ ಗುರು, ಕಣ್ಕೊಂಡವ್ರನ್ನೆಲ್ಲ ಅಲ್ಲ, ಮಾಸ್ ಇಸ್ಕೊಟ್ಟಿರೋರು ಮಾತ್ರ. ಹಲೋ, ಅದೆಲ್ಲ ಇರ್ಲಿ, ನನ್ ಶಾರದನ್ ಎಲ್ಲಿ ಸಾಕ್ತಿದ್ದೀರಾ? ಎಲ್ಲಿ ಶಾರದಾನ? ಅದೇ ನೀವು ಅವಳನ್ನ ಕಿಡ್ನಾಪ್ ಮಾಡಿ ಕ್ವಾಲಿಸ್ ನಲ್ಲಿ ಸಾಕ್ಸಿದ್ರಲ್ಲ, ಆ ಹುಡ್ಗಿ, ಅವಳು ನಮ್ ಫ್ರೆಂಡ್. ಈ ಚೋಟದ ಹುಡುಗನ್ ಫ್ರೆಂಡ್ ಅಂತೆ ಅವಳು. ಪಾಪ ಇವನಿಗೆ ಅವಳನ್ನ ಬಿಟ್ಟಿರಕ್ಕಾಗಲ್ಲ ಅನ್ಸುತ್ತೆ. ಅವಳ ಜೊತೆ ಸೇರ್ಸ್ಬೋದು. ಇಟ್ಕೊಳ್ಳೋ. ಗುರು, ಏನ್ ಮಾಡೋದು? ಜನ ಎಲ್ಲ ಸೇರ್ತಾ ಇದಾರೆ. ನಡೆಯೋ ಇಲ್ಲಿಂದ, ನಡೆಯೋ. ಎಸ್ಕೇಪ್. ಅವ್ರು ಓಡ್ತಾ ಇರ್ಕೊಂಡ್ರು. ಎಲ್ಲಾ ವಿಷಯನೂ ರಮ್ಯಾ ಆಂಟಿಗೆ ತಿಳ್ಸೋಣ. ಅವ್ರ ವಿಜಯ್ ಅಂಕಲ್ ಜೊತೆ ಬರ್ತಾರೆ. ಅವ್ರನ್ನ ನಾವು ಫಾಲೋ ಮಾಡೋಣ. ವಿಜಯ್, ಆಗ್ಲೇ ನೋಡಿದ್ರೆ ಭೀಮನ್ ಕಿಡ್ನಾಪ್ ಆಯ್ತು. ನೀವ್ ನೋಡಿದ್ರೆ ಶಾರದನ್ ಕಿಡ್ನಾಪ್ ಆಗಿದೆಯಲ್ಲ? ಅದೇ ನಾನು ಈಗ ಕೇಳ್ತಾ ಇರೋದು ರಮ್ಯಾ. ನನಗೆ ಯಾವ ವಿಷಯನ ತಿಳಿಸಿದೆ? ನೀನ್ ಈ ರೀತಿ ಮಕ್ಕಳು ಆ ಗ್ಯಾಂಗ್ ಹಿಂದೆ ಬೀಳೋ ಹಾಗೆ ಮಾಡಬಾರ್ದಿತ್ತು. ನಾನಾ? ವಿಜಯ್, ಮಕ್ಕಳಿಗೆ ಆ ಕಳ್ಳರನ್ನ ಹಿಡಿಯಕ್ ಹೋಗಿ ಅಂತ ನಾನ್ ಹೇಳಿಲ್ಲ. ಅವ್ರಾಗೆ ನಿಮ್ ಬಗ್ಗೆ ಪೇಪರ್ ಅಲ್ಲಿ ಬರ್ದಿರೋದನ್ನ ನೋಡಿ ತಾಳಿಲಾರ್ದೆ. ಐನೋ ರಮ್ಯಾ, ಆದ್ರೆ ಈಗ ನೋಡು, ಇಬ್ರು ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ. ರಾಮು ಯಾವ್ದೋ ಲಾರಿ ಎತ್ತಿ ಹೋಗ್ಬಿಟ್ಟಿದ್ದಾನೆ. ರಮ್ಯಾ, ಆ ಕಳ್ಳರ ಗ್ಯಾಂಗ್ ಸಾಧಾರಣವಾದ್ದಲ್ಲ.
ಇಡೀ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಲೆನೋವಾಗಿದೆ. ಅವರಿಗೆ ಈ ಚೋಟದ ಮಕ್ಕಳು ತಮ್ಮ ಹಿಂದೆ ಬಿದ್ದಿರೋದು ತಿಳಿದು ಅವ್ರನ್ನೇ ಕಿಡ್ನಾಪ್ ಮಾಡಿದ್ದಾರೆ. ಓ ಗಾಡ್, ನಮ್ಮ ಮಕ್ಕಳು ಏನಾದ್ರು ಆದ್ರೆ ಏನ್ ಗತಿ ವಿಜಯ್? ಈಗ ಏನ್ ಮಾಡೋದು? ಏನ್ ಮಾಡದ? ಆ ಗ್ಯಾಂಗ್ ಹಿಡಿದು ಬಿಟ್ರೆ ಯಾವ ಪ್ಲಾನು ನಮ್ಮಲ್ಲಿಲ್ಲ. ಅವ್ರನ್ನ ಹಿಡಿಲೇಬೇಕು. ವಿಜಯ್, ಈ ಕಿಡ್ನಾಪ್ ಗಳ ಹಿಂದಿರೋ ಗುಂಪು ಒಂದೇ ವೈಟ್ ಕ್ವಾಲಿಸ್ ಯೂಸ್ ಮಾಡ್ತಿದ್ಯಲ್ಲ, ಯಾಕೆ? ಬಹುಶಃ ನಮಗ್ ದಾರಿ ತಪ್ಸೋಗಿರ್ಬೋದು ಅನ್ಸುತ್ತೆ. ದಾರಿ ತಪ್ಸೋದಾ? ಅದ್ ಹೇಗೆ? ಅಂದ್ರೆ ಒಂದೇ ಕ್ವಾಲಿಸ್ ಹಲವಾರು ಕಡೆ ಇದೆ ಅಂತ ತೋರಿಸ್ಕೊಳ್ತಾ ಇದಾರೆ. ಆದ್ರೆ ಒಂದೇ ನಂಬರ್ ಪ್ಲೇಟ್ ಇರೋ ಹಲವಾರು ಕ್ವಾಲಿಸ್ಗಳನ್ನ ಅವರು ಬಳಸಿದ್ದಾರೆ ಅನ್ಸುತ್ತೆ. ಹಾ ವಿಜಯ್, ಪುಟ್ಟ ಹೇಳಿದ ಜಾಗ ಇದೆ ತಾನೆ? ಹೌದು, ಇದೇ ಜಾಗ. ಆದ್ರೆ ನಮ್ಮ ಮಕ್ಕಳಲ್ಲಿ ಕಾಣ್ತಾ ಇಲ್ಲ. ಓಹೋ, ಬಹುಶಃ ಶಾರದನ್ನ ಹುಡ್ಕೋಕ್ ಹೋಗಿದ್ದಾರೆ ಅನ್ಸುತ್ತಲ್ವಾ? ರಮ್ಯಾ, ಏನ್ ಹೇಳ್ತಾ ಇದ್ದೀನಿ ನೀನು? ಶಾರದಾ ಕಿಡ್ನಾಪ್ ಆದ್ಮೇಲೆ ಅವ್ರಿಗೆ ಬುದ್ಧಿ ಬಂದಿರುತ್ತೆ, ಹೆದರಿರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವ್ರು ನೋಡಿದ್ರೆ ವಿಜಯ್, ಈಗ ಅವರು ಹೋಗಾಗಿದೆ. ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳು. ಮಕ್ಕಳು ಹೇಳಿರೋ ಪ್ರಕಾರ ಕ್ವಾಲಿಸ್ ಹೋಗಿದ್ದು ಆ ರೋಡಲ್ಲಿ. ನಾನು ಆ ರೂಟಲ್ಲಿರೋ ಚೆಕ್ ಪೋಸ್ಟ್ ಅಲ್ಲಿ ನಮ್ಮವ್ರಿಗೆ ಅಲರ್ಟ್ ಆಗಿರಕ್ಕೆ ಹೇಳಿದೀನಿ. ಆದ್ರೂ ಅವ್ರು ಕಟ್ ರೂಟಲ್ಲಿ ಹೋಗಿರೋ ಚಾನ್ಸ್ ಇದೆ. ಹಾಗಾದ್ರೆ ನಾವು ಇದೇ ರೂಟಲ್ಲಿ ಹೋಗಿ ನಡುವೆ ಅವರು ಎಲ್ಲಿ ಹೋಗಿರ್ಬಹುದು ಅನ್ನೋದನ್ನ ಟ್ರೇಸ್ ಮಾಡಕ್ಕೆ ಟ್ರೈ ಮಾಡೋಣವಾ? ಅಫ್ಕೋರ್ಸ್, ಅದನ್ನ ಬಿಟ್ರೆ ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ಕಮ್ ಆನ್, ಲೆಟ್ಸ್ ಗೋ. ನಿತ್ಕೊ ಬನ್ನಿ, ಅವಳನ್ನ ಒಳಗಡೆ ಕೂಡಕೊಂಡು. ಒಳಗಡೆ ಯಾಕೆ? ಕಷ್ಟ ತಗೊಳೋದ್ ಬೇಡ ಅನ್ಸುತ್ತೆ. ಯಾಕೆ? ಇನ್ನೇನು ಬಾಂಬೆ ಹೋಗೋ ಟ್ರಕ್ ಈಗ ಬರುತ್ತಲ್ಲ, ಅದಕ್ಕೆ. ಓ, ಅಂದ್ರೆ ಮಕ್ಕಳನ್ನ ಟ್ರಕ್ ನಲ್ಲಿ ಬಾಂಬೆಗೆ ಸಾಗಿಸ್ತಾ ಇದ್ದಾರೆ. ಛೇ, ಇದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಅದೇ ಹೇಗೆ? ಆದ್ರೆ ಇವಳು ಲಿಸ್ಟ್ ಅಲ್ಲಿ ಇಲ್ವಲ್ಲ ವಜ್ರ? ಹೌದಲ್ವಾ? ಅವ್ರಿಗೊಂದು ಎಕ್ಸ್ಟ್ರಾ ಕೊಟ್ಟಾಗುತ್ತೆ. ಹೋಗಲಿ ಬಿಡಿ, ಆ ಖಾನ್ ನಮ್ ಕೂಡ ಗಿಫ್ಟ್ ತಗೊಂಡು ಹೋಗಂಗಾಗುತ್ತೆ. ನಾನ್ ಸುಮ್ನೆ ಹೇಳಿದ್ದು. ಗಿಫ್ಟ್ ಅಂತ ಗಿಫ್ಟ್. ವಾಸ್ಗೆ ಏನಾದ್ರು ಗೊತ್ತಾದ್ರೆ ನಮ್ಮನ್ನೆಲ್ಲ ಪೀಸ್ ಪೀಸ್ ಮಾಡಿ ಆ ಖಾನ್ಗೆ ಗಿಫ್ಟ್ ಆಗಿ ಕಳಿಸ್ತಾರೆ ಅಷ್ಟೇ. ಅಯ್ಯೋ, ನಾನ್ ಗಿಫ್ಟ್ ಅಂತ ತಮಾಷೆಗೆ ಹೇಳಿದ್ದು, ಅದನ್ನ ನೀವು ನಿಜ ಅನ್ಕೊಂಡ್ರಾ? ನಮ್ಮಲ್ಲಿ ತಮಾಷೆಗ್ ಜಾಗ ಇಲ್ಲ ಅಂತ ಗೊತ್ತಲ್ಲ. ಹೌದು, ತಮಾಷೆ ಮಾಡಿದೆ ಅಂದ್ರು ಪನಿಷ್ಮೆಂಟ್ ತಪ್ಪಿದ್ದಲ್ಲ. ಇಲ್ಲಿ ತಮಾಷೆ, ನಗು ಎಲ್ಲ ಬ್ಯಾನ್ ಅಂತ ಗೊತ್ತಿಲ್ವಾ? ತಪ್ಪಾಯ್ತು, ಇದನ್ನ ದಯವಿಟ್ಟು ಬಾಸ್ ಹೇಳ್ಬೇಡಿ. ಸರಿ, ಹೋಗಿ ಅವಳನ್ನ ಹೇಳ್ಕೊಂಡ್ ಬಾ. ಗೂಗಲ್ ಕೂಡ ಹಾಕೋಣ. ಅಣ್ಣ, ಹುಡ್ಗಿ ಇಲ್ಲಿಲ್ಲ, ಎಲ್ಲ ತಪ್ಸ್ಕೊಂಡ್ಬಿಟ್ಟವಳೆ. ಏನೋ ಆ ಹುಡ್ಗಿ ತಪ್ಪಿಸ್ಕೊಂಡಿದ್ದಾಳ? ಇಂಪಾಸಿಬಲ್. ಹೌದು, ಅದ್ಯಾಕೆ ಸಾಧ್ಯ? ನಾವ್ ಇಳಿಯುವಾಗ ಜ್ಞಾನ ತಪ್ಪಿದ್ರು. ಅದು ಕೈ ಬಾಯಿ ಎಲ್ಲ ಕಟ್ಟಿದ್ವಲ್ಲ, ಅದ್ಯಾಕ್ ತಪ್ಪಿಸ್ಕೊಂಡ್ಲು? ಶಿವ, ನೀನ್ ಸರಿಯಾಗಿ ಕಟ್ಟಿದ್ದೆ ತಾನೆ? ಅಯ್ಯೋ, ಸರಿಯಾಗೇ ಕಟ್ಟಿದ್ದೆ ಮೇಡಮ್. ಅಯ್ಯೋ, ಈಗೇನ್ ಮಾಡೋದು? ಆಕೆ ಗೊತ್ತಾದ್ರೆ? ನೀನು ಖಂಡಿತ ಉಳಿಯಲ್ಲ. ಕಾರಲ್ಲಿ ಹಾಕೋವಾಗ ಹುಷಾರಾಗಿರ್ಬೇಕಾಗಿತ್ತು. ಅಯ್ಯೋ, ಈಗೇನ್ ಮಾಡೋದು? ಏನ್ ಮಾಡದ? ಅವಳು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ಹುಡ್ಕಣ ಬನ್ನಿ. ಅವ್ರು ತಪ್ಪಿಸ್ಕೊಳಕ್ ಬಿಡ್ಲೇಬಾರ್ದು. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ಹುಡ್ಕಿ ಬೇಗ. ಛೇ, ಕುಂಕುಮ ಗೋವಿಂದ ಎಲ್ಲರ ಫೋನ್ ಔಟ್ ಆಫ್ ರಿಚ್ ಬರ್ತಾ ಇದೆಯಲ್ಲ, ಏನ್ ಮಾಡೋದೀಗ? ಹಾ, ಭೀಮಂಗ್ ಟ್ರೈ ಮಾಡೋಣ. ಛೇ, ಏನಿದು? ಇವನು ಫೋನ್ ಎತ್ತಾ ಇಲ್ವಲ್ಲ? ಏನಾಯ್ತು ಇವ್ರಿಗೆಲ್ಲ? ಸರಿ, ನಮಗ್ ಟ್ರೈ ಮಾಡೋಣ. ಅಬ್ಬಾ, ಈಗಾದ್ರೂ ಫೋನ್ ಸಿಕ್ತು. ಹಲೋ ಕುಂಕುಮ್, ಯಾರೇ ನಿನ್ ಕಿಡ್ನಾಪ್ ಮಾಡಿದ್ದು? ಗೊತ್ತಿಲ್ಲ ಕಣೆ, ಬಹುಶಃ ನಾ ಹುಡುಕ್ತಾ ಇರೋ ಗ್ಯಾಂಗೆ ಅನ್ಸುತ್ತೆ. ನಾನು ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡಿದೀನಿ. ನೀನು ನಮ್ಮ ಎಲ್ಲಾ ಟ್ರಿಪ್ಗೂ ಇನ್ಫಾರ್ಮ್ ಮಾಡಿ ಎಲ್ಲಾರ್ಗು ಇಲ್ಲಿಗೆ ಬಂದ್ಬಿಡಕ್ ಕೇಳು. ಓವರ್. ನೋಡೆ, ರೈಲ್ವೆ ಟ್ರ್ಯಾಕ್ ಪ್ಯಾರಲರ್ ರೋಡ್ ಅಲ್ಲಿ 5 ಕಿಲೋಮೀಟರ್ ಬಂದು ಬಹುಶಃ 3 ಕಿಲೋಮೀಟರ್ ಮಡ್ ರೋಡ್ ಅಲ್ಲಿ ಬಂದು ಅಲ್ಲಿಂದ ರೈಟ್ ಕಟ್ ಮಾಡಿದ್ರು. ಸ್ವಲ್ಪ ದೂರದಲ್ಲಿ ಒಂದ್ ದೊಡ್ಡ ಬಂಗ್ಲೆ ಸಿಕ್ತು. ಅದ್ರಲ್ಲಿ ನನ್ನ ಕೂಡಾಕ್ಬೇಕು ಅಂತಿದ್ರು. ಅಷ್ಟರಲ್ಲಿ ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಿಟ್ಟಿದ್ದೀನಿ. ಸರಿ, ನೀನ್ ಅಲ್ಲೇ ಬಚ್ಚಿಟ್ಕೊಂಡಿರು, ಹೆದ್ರಬೇಡ. ನಾನು ಎಲ್ಲಾ ಟೀಮ್ಗೂ ಇನ್ಫಾರ್ಮ್ ಮಾಡಿ ರಮ್ಯಾ ಆಂಟಿಗೂ ವಿಷಯ ತಿಳಿಸಿದ ತಕ್ಷಣ ನೀನ್ ಇರೋ ಜಾಗಕ್ಕೆ ಬರ್ತೀನಿ. ಓವರ್. ಸರಿ ಕಣೆ, ಬಾಯ್. ಓವರ್.
ಹ್ಮ್